ಸರ್ ಥ್ಯಾಂಕ್ ಯು. ನಾನು ಮಾರುತಿ BM ಹಾವೇರಿ ಜಿಲ್ಲೆಯ ಜಿಲ್ಲಾ ವರದಿಗಾರ. ನೋಡಿ, ಇವತ್ತು ನಿಮ್ಮೂರು ಸುದ್ದಿ ತಿಂತೇನೆ. ಅದೇನು ಅಂತಂದ್ರೆ, ಹಾವೇರಿ ಜಿಲ್ಲೆಯಲ್ಲಿ ಇನ್ನು ಮುಂದೆ ಎಡಗಾಡಿದ್ದಿ ಗಾಡಿಯನ್ನು ಓಡಿಸೋ ಹಾಗಿಲ್ಲ, ಹೆಲ್ಮೆಟ್ ಇಲ್ಲದೆ ಆಚೆ ಬರೋ ಹಾಗೇ ಇಲ್ಲ, ಸೀಟ್ ಬೆಲ್ಟ್ ಇಲ್ಲದೆ ಡ್ರೈವಿಂಗ್ ಮಾಡಕ್ಕಂತರೂ ಮಾಡೋ ಹಾಗೇ ಇಲ್ಲ ಅಂತಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇದೀಗ ಹಾವೇರಿ ನಗರದಲ್ಲಿ AI ಕ್ಯಾಮೆರಾಗಳನ್ನ ಬಳಕೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೂ ಕೂಡ ನಗರದ ಹೃದಯ ಭಾಗ ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲೇ ಕೂಡ ಈಗ AI ಕ್ಯಾಮೆರಾ ಅಳವಡಿಕೆ ಮಾಡಿದ್ದಾರೆ. ನಾನು ದೃಶ್ಯ ತೋರಿಸ್ತಾ ಹೋಗ್ತೀನಿ, ನನ್ನ ಕ್ಯಾಮೆರಾ ಸಂಖ್ಯೆ ತೋರಿಸ್ತಾ ಹೋಗ್ತಾರೆ. ದೃಶ್ಯ ನೋಡ್ತಿರೋ ಹಾಗೆ ನಗರದ 6 ವಿಭಾಗವಾಗಿ 6 ರಸ್ತೆಗಳಲ್ಲಿ 6 AI ಕ್ಯಾಮೆರಾಗಳನ್ನ ಈಗ ನಿರ್ದಿಷ್ಟವಾಗಿ ಅಲ್ಲಿ ಕಲೆಕ್ಷನ್ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖ ಯಾರೇ ಆಗಲಿ ಹೆಲ್ಮೆಟ್ ಇಲ್ಲದೆ ಅಥವಾ ಟ್ರಿಬಲ್ ರೈಡಿಂಗ್ ಆಗಿರ್ಬೋದು ಅಥವಾ ಎಲ್ಲೆಂದರಲ್ಲಿ ವಾಹನ ಪಾರ್ಕಿಂಗ್ ಮಾಡೋದು ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ವಾಹನ ಚಲಾವಣೆ ಮಾಡುವವರ ಮನೆಗೆ ನೇರವಾಗಿ ಚಲನ್ ಮುಖಾಂತರ ದಂಡ ಪಾವತಿಸಲು ಅವರ ಮನೆಗೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಹೇಳಲಿಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಬಾರಿ ವಾಹನಗಳನ್ನ ಹಿಡಿದು ತಪಾಸಣೆ ಮಾಡಿದಾಗ ಏನೂ ಇಲ್ಲದೆ ಇದ್ದಾಗ ಗಲಾಟೆ ಮಾಡೋದು ಮತ್ತು ಕಾನೂನನ್ನ ಹೇಳುವುದು ಮತ್ತು ಮೊಬೈಲ್ನಲ್ಲಿ ಪೊಲೀಸರ ಕೆಲಸ ಕುರಿತು ವಿಡಿಯೋಗಳನ್ನು ಮಾಡುವಂತ ಕೆಲಸ ಮಾಡಿದ್ರು. ಅದೆಲ್ಲಕ್ಕೂ ಇನ್ನು ಮುಂದೆ ಈಗ ಬಂದ್ ಆಗುವಂತಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಈಗ AI ಟೆಕ್ನಾಲಜಿಯನ್ನು ಬಳಕೆ ಮಾಡೋದ್ರ ಮುಖಾಂತರ ಈಗ ಕ್ಯಾಮೆರಾಗಳನ್ನ ಹಾಕಿದ್ದಾರೆ ಪೊಲೀಸರು. ಅದನ್ನ ಹಾಕುವ ಮುಖಾಂತರ ಇದೀಗ ಜನರಲ್ಲಿ ಜಾಗೃತಿ ಮೂಡಿಸಬೇಕಿತ್ತು. ಒಂದು ಕಡೆಗೆ ಜನ ಹೇಳ್ತಿರೋ ಹಾಗೆ ಸಿಗ್ನಲ್ ಸರಿಯಾಗಿಲ್ಲ ಮತ್ತು AI ಕ್ಯಾಮೆರಾ ಕಣ್ತರಿಸಿ ಓಡಾಡೋದು ಹೇಗೆ ಅನ್ನೋ ಒಂದು ವ್ಯವಸ್ಥೆ ಕೂಡ ಇತ್ತು. ಜೊತೆಗೆ ಜಿಬ್ರಾ ಕ್ರಾಸಿಂಗ್ಗಳ ಸಮಸ್ಯೆನೂ ಇತ್ತು. ಅವುಗಳನ್ನು ಸರಿ ಮಾಡಬೇಕು. ಅದಾದ ಬಳಿಕ AI ಕ್ಯಾಮೆರಾ ಹಾಕಲಿ, ಜನರಿಗೆ ನಿರ್ದಿಷ್ಟವಾಗಿ ಈ ಕಾರ್ಯಗಳ ಬಗ್ಗೆ ತಿಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಹಾವೇರಿ ನಗರದ ಪ್ರತಿಯೊಬ್ಬರು ಹೇಳೋದೊಂದೇ ಮಾತು, ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಕೂಡ ಮುಂದಾಗ್ತಾ ಇದ್ದಾರೆ. ಯಾರೇ ಆಗಲಿ, ಎಂತಹವರೇ ಆಗಲಿ, ಎಷ್ಟೇ ಅಧಿಕಾರ ಇದ್ರೂ ಕೂಡ ಈ AI ಕ್ಯಾಮೆರಾ ನೇರವಾಗಿ ಅವರ ಫೋಟೋಗಳನ್ನು ತೆಗೆಯುವ ಮುಖಾಂತರ ಅವರ ಮನೆಗಳಿಗೆ ಚಲನ್ ಮುಖಾಂತರ ನೋಟಿಸ್ ಅನ್ನು ಕಳಿಸುವ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಒಂದಿಷ್ಟು ಜನ ಇದ್ದಾರೆ, ಅವರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಏನ್ ಹೇಳ್ತೀರಿ? AI ಕ್ಯಾಮೆರಾ ಕಲೆಕ್ಷನ್ ಕೊಡ್ತಾ ಇದ್ದಾರೆ, ಇನ್ನು ಮುಂದೆ ಏನೇ ಆದ್ರೂ ಕೂಡ ಮನೆಗೆ ನೇರವಾಗಿ ಚಲನ್ ಬರುತ್ತೆ, ಏನ್ ಹೇಳ್ತೀರಿ ಬಗ್ಗೆ? ಸರ್, AI ಕ್ಯಾಮೆರಾ ಹಾಕಿರುವಂತದ್ದು ನಮಗೆ ಸ್ವಾಗತಾರ್ಹ. ಯಾಕಂದ್ರೆ ಈಗ ಬಂದಿರುವಂತ ನಮ್ಮ SP ಮೇಡಮ್ ಅವರು ತುಂಬಾ ಒಳ್ಳೆ ಕಾರ್ಯಗಳನ್ನ ಮಾಡ್ತಿರೋದು ನಮಗೆ ಸಂತೋಷ ಇದೆ. ಏನು ಅಂತಂದ್ರೆ, ಈಗ ಹಳ್ಳಿ ಜನಗಳಿಗೆ ಇದನ್ನ ಯಾವ ರೀತಿ ತಲುಪಿಸಬೇಕು ಅಂತ ಗೊತ್ತಿಲ್ಲ ಪಾಪ. ಈಗ ನಾನು ಅದಕ್ಕೆ ಏನಂತೀನಿ ಅಂತಂದ್ರೆ, ಅಲ್ಲಿನ ಗ್ರಾಮ ಪಂಚಾಯತಿಗಳಿಗೆ ಒಂದೊಂದು ನೋಟಿಸ್ ಕೊಟ್ಟು ಈ ತರ ನೀವು ಅಲ್ಲಿ ಡಂಗುರ ಸಾರಿ ಅಂತ ಹೇಳಿ ಅವ್ರಿಗೆ ಪಾಪ ಹಳ್ಳಿಯವ್ರಿಗೆ ಏನೂ ಗೊತ್ತಿರೋದಿಲ್ಲ, ಅವರಿಗೆ ಒಂದು ಮನದಟ್ಟು ಮಾಡಬೇಕಾಗ್ತದೆ ಪಾಪ. ಈಗ ನೋಡ್ರಿ, ಎಷ್ಟೋ ಜನ ಹೆಲ್ಮೆಟ್ ಇಲ್ದಂಗೆ ಬಂದಿದ್ದಾರೆ ಇಲ್ಲಿ. ನಾವು ಕೂಡ ಈ ತರ ಓಡಾಡ್ತಿದ್ವಿ, ಇವಾಗ ನಮಗೆ ಅರಿವು ಮೂಡಿರೋದ್ರಿಂದ ನಾವು ಹೆಲ್ಮೆಟ್ ಹಾಕ್ತಿವಿ, ಸೀಟ್ ಬೆಲ್ಟ್ ಹಾಕ್ತಿವಿ, ನಾವು ಮಾಡ್ತಾ ಇದೀವಿ. ಪಾಪ ಈಗ ಬಡ ಜನರು ಹಳ್ಳಿಯಿಂದ ಬರ್ತಿರ್ತಕ್ಕಂಥವ್ರು ಮುಗ್ದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಸೊ ಅವರಿಗೆಲ್ಲ ಒಂದು ದಾರಿದೀಪ ಆಗಬೇಕಲ್ಲ. ಮೇಡಮ್ ಅವರು ಈ ಮೂಲಕ ಗ್ರಾಮ ಪಂಚಾಯತಿಗಳಿಗೆಲ್ಲ ಒಂದು ನೋಟಿಸ್ ಕೊಟ್ಬಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಈ ತರ ಮಾಡಿ ಅಂತ ಹೇಳಿ ಅವರಿಗೆ ಗೈಡ್ಲೈನ್ಸ್ ಕೊಟ್ರೆ ಅದು ಕರೆಕ್ಟ್ ಆಗಿರ್ತದೆ. ಆಮೇಲೆ ಮುಖ್ಯವಾಗಿ ಎಲ್ಲಿ AI ಕ್ಯಾಮೆರಾ ಹಾಕಿದ್ರೆ ಅಲ್ಲಿ ಜಿಬ್ರಾ ಕ್ರಾಸಿಂಗ್ ಲೈನ್ಸ್ಗಳು ಇಲ್ಲ, ಇದು ದೊಡ್ಡ ಸಮಸ್ಯೆ. ಆಮೇಲೆ ನಮಗೆ ಸಿಗ್ನಲ್ಗಳಲ್ಲಿ ಕೌಂಟಿಂಗ್ ತೋರಿಸ್ತಾ ಇಲ್ಲ, ಆಮೇಲೆ ಸಿಗ್ನಲ್ ಕರೆಕ್ಟ್ ಆಗಿ ಆನ್ ಆಗ್ತಿಲ್ಲ, ಒಂದ್ ಆನ್ ಆದ್ರೆ ಒಂದ್ ಆನ್ ಆಗ್ತಿಲ್ಲ, ಇನ್ನೊಂದು ಆಗ್ತಿಲ್ಲ. ಆ ತರ ಎಲ್ಲ ಸಮಸ್ಯೆಗಳಿದೆ, ಅದನ್ನೆಲ್ಲ ಗಮನ ಹರಿಸಬೇಕು. ಯಾಕಂದ್ರೆ ನೋಟಿಸು ಸುಮ್ಮನೆ ಮನೆಗೆ ಬರೋದ್ರಿಂದ ಅದು ಸರಿ ಅನ್ಸಲ್ಲ ನಮ್ಗೆ. ಯಾಕಂತಂದ್ರೆ ಎಲ್ಲವೂ ಪರಿಶುದ್ಧವಾಗಿ ಕೊಡಿ, ನೀವು ಪರಿಶುದ್ಧವಾಗಿ ನಮ್ಮ ಕಡೆಯಿಂದ ತಗೊಳ್ಳಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಂದ್ ಕಡೆ ಗ್ರಾಮೀಣ ಭಾಗದಿಂದ ಬರುವಂತ ಜನರು ಕೂಡ ಸಮಸ್ಯೆ ಆಗ್ತಾ ಇದೆ. ಅವರು ಕೂಡ ಈಗ ಈ ಬಗ್ಗೆ ಮಾಹಿತಿ ಇಲ್ಲ, ಅವರೆಲ್ಲರೂ ಕೂಡ ಹಾಗೆ ಓಡಾಡ್ತಾರೆ. ಹೀಗೆ ಆದ್ರೆ ಅವರು ಕೂಡ ದಂಡವನ್ನು ಹಾಕೋ ಕೆಲಸ ಆಗುತ್ತೆ, ಅದಾಗಬಾರ್ದು ಅನ್ನೋ ಮಾತನ್ನು ಕೂಡ ಇಲ್ಲೇ ಜನ ಹೇಳ್ತಾರಂತದ್ದು. ಇದಾಗಿತ್ತು ನಿಮ್ಮೂರ ಸುದ್ದಿ. ಮುಂದಿನ ಸುದ್ದಿ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್. ಓವರ್ ಟು ಯು.